ರಷ್ಯಾ ಯುಕ್ರೇನ್ ಯುದ್ಧ ನೋಡಿದ್ವಿ, ಇಸ್ರೇಲ್ ಹಮಾಸ್ ಯುದ್ಧ ನೋಡಿದ್ವಿ, ಇನ್ನೇನು ಭಾರತ ಪಾಕಿಸ್ತಾನದ ಯುದ್ಧವನ್ನು ನೋಡುವಂತಹ ಸನಿಹದಲ್ಲಿದ್ವಿ. ಆದರೆ ಇವೆಲ್ಲವೂ ಕೂಡ ಎರಡು ದೇಶದ ನಡುವೆ ನಡೆದಂತಹ ಯುದ್ಧ. ಆದರೆ 2019ರಲ್ಲಿ ಚೈನಾ ಇಡೀ ವಿಶ್ವದ ವಿರುದ್ಧ ಯುದ್ಧವನ್ನು ಮಾಡುತ್ತೆ. ಅದು ಬಯೋ ವಾರ್ ಅಂತ ಮಾಡುತ್ತೆ. ಇಡೀ ವಿಶ್ವ ಈ ಕೋವಿಡ್-19 ಅನ್ನುವಂತಹ ವೈರಸ್ನ ವಿರುದ್ಧ ಹೋರಾಟ ಮಾಡ್ತೀವಿ. ಅದಕ್ಕೋಸ್ಕರವೇ 2019ರಲ್ಲಿ ಶುರುವಾಯಿತು ಅಂತಲೇ ಅದಕ್ಕೆ ಕೋವಿಡ್-19 ಅಂತ ಹೆಸರಿಡ್ತಾರೆ. ಕರೋನಾ ಗೊತ್ತಿರುವಂತಹ ವಿಚಾರವೇ ಅಲ್ಲ, ಮತ್ತ್ಯಾಕೆ ಈಗ ಮಾತಾಡ್ತಾ ಇದ್ದಾರೆ ಅಂತ ಅಂದ್ರೆ, ಕರೋನಾ ಮತ್ತೆ ವಾಪಸ್ ಕಾಲಿಟ್ಟಿದ್ಯಾ ಅನ್ನುವ ಆತಂಕ ಇಡೀ ದೇಶದಲ್ಲಿ ಕಾಡ್ತಾ ಇದೆ. ಬೇರೆ ಬೇರೆ ದೇಶಗಳಲ್ಲಿ, ಚೀನಾವೂ ಸೇರಿದಂತೆ ಹಲವು ದೇಶಗಳಲ್ಲಿ ಮರಣ ಮೃದಂಗವನ್ನ ಬಾರಿಸ್ತಾ ಇದೆ. ಸಾಯೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಆಸ್ಪತ್ರೆಗೆ ಹೋಗೋವರ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ನಮ್ಮ ದೇಶದ ಪರಿಸ್ಥಿತಿ ಏನು? ನಮ್ಮ ದೇಶದಲ್ಲಿ ಸದ್ಯ ಆಕ್ಟಿವ್ ಇರುವಂತಹ ಕರೋನಾ ಕೇಸ್ಗಳ ಸಂಖ್ಯೆ ಏನು? ಇದೆಲ್ಲದ್ರ ಬಗ್ಗೆ ಬಹಳ ಡೀಟೇಲ್ಡ್ ಆಗಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಇರ್ತಾರೆ ಅಂತ ಹೇಳ್ತಾ, ಇದೇ ಹೊತ್ತಿನ ವಿಶೇಷ ಕರೋನಾ ಮತ್ತೆ ಬಂತ. ನಾನು ವಿದ್ಯಾ ಮಲ್ನಾಡ್. 2019ರಲ್ಲಿ ಶುರುವಾದಂತಹ ಕರೋನಾ ಇಡೀ ವಿಶ್ವವನ್ನ ಬಿಟ್ಟು ಬಿಡದಂತೆ ಕಾಡ್ತು. ಒಂದೊಂದೇ ವೇವ್ ನೋಡಿದ್ವಿ. ಕರೋನಾ ಫಸ್ಟ್ ವೇವ್, ಸೆಕೆಂಡ್ ವೇವ್ ಅಂತೂ ಬಿಟ್ಟು ಬಿಡದೆ ಕಾಡ್ತು. ಹಲವಾರು ಹಿರಿಯರನ್ನ, ಅಂದ್ರೆ ನಮ್ಮ ಸುತ್ತಮುತ್ತ ಇರುವಂತವ್ರನ್ನ ಕಳ್ಕೊಬಿಟ್ವಿ. ಮೂರನೇ ವೇವ್ನು ಕೂಡ ನೋಡಿದ್ವಿ. ಇದೀಗ ರಾಜ್ಯಕ್ಕೆ ಮತ್ತೆ ರೀ ಎಂಟ್ರಿ ಕೊಡ್ತಾ ಡೆಡ್ಲಿ ಕರೋನಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಚೀನಾದಲ್ಲಿ ಹೊಸ ತಳಿ ಕರೋನಾದ ಅಬ್ಬರ ಜೋರಾಗಿದೆ. ಭಾರತದಲ್ಲೂ ಕೂಡ ಕರೋನಾ ಭಯ ಹೆಚ್ಚಾಗ್ತಾ ಇದ್ದು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಅನ್ನೋ ಪ್ರಶ್ನೆ ಇದೆ. ಕರೋನಾ ಹೊಸ ತಳಿ, ಹೊಸ ಅಲೆಯನ್ನ ಸೃಷ್ಟಿ ಮಾಡುತ್ತಾ? ಹೇಗಿರುತ್ತೆ ಇದರ ಪರಿಣಾಮ? ದಕ್ಷಿಣ ಭಾರತದಲ್ಲೇ ಹೆಚ್ಚು ಕೇಸ್ಗಳು ದಾಖಲಾಗ್ತಾ ಇರೋದು ಯಾಕೆ? ಕರ್ನಾಟಕ, ತಮಿಳುನಾಡು, ಕೇರಳದಲ್ಲಿ ಹೆಚ್ಚೆಚ್ಚು ಕೇಸ್ಗಳು ಬರ್ತಾ ಇದೆ. ಹೇಗಿರಬೇಕು ಹಾಗಾದ್ರೆ ನಾವುಗಳು? ಮಹಾರಾಷ್ಟ್ರದಲ್ಲಿ ಕರೋನಾ ಸೋಂಕಿಗೆ 2 ಬಲಿಯಾಗಿದ್ದಾರೆ. ಕರೋನಾ ಹೊಸ ತಳಿಯ ಲಕ್ಷಣಗಳು ಹೇಗಿರುತ್ತೆ? ಕರೋನಾ ಹೊಸದೇನಲ್ಲ, ನಮ್ಮೆಲ್ಲರಿಗೂ ಕೂಡ ಅನುಭವಕ್ಕೆ ಬಂದಿದೆ. ಹಾಗಾದ್ರೆ ಈ ಹೊಸ ತಳಿ ಹೇಗಿರುತ್ತೆ? ಒಂದು ಕಡೆ ಮಳೆಗಾಲ ಶುರು, ಇದೇ ಆತಂಕ. ಮತ್ತೊಂದು ಕಡೆ ಕರೋನಾ ಕೇಸ್ಗಳು ಹೆಚ್ಚು ಆಗ್ತಾ ಇದೆ. ಮಳೆಗೂ ಇದಕ್ಕೂ ಏನಪ್ಪ ವ್ಯತ್ಯಾಸ ಅಂದ್ರೆ, ಮಳೆಯಲ್ಲಿ ನೆಂದ್ರೆ ಏನಾಗುತ್ತೆ ಹೇಳಿ? ಕೆಮ್ಮು, ಶೀತ, ಜ್ವರ, ಸೇಮ್ ಕರೋನಾದ ಸಿಂಪ್ಟಮ್ಸ್ಗಳೇ ಕಾಣೋಕೆ ಶುರುವಾಗುತ್ತೆ. ಸೊ ಅಗೇನ್ ಅಲ್ಲಿ ನಾವು ಕನ್ಫ್ಯೂಷನ್ ಝೋನಿಗೆ ಹೋಗ್ತೀವಿ. ಇದಕ್ಕೆ ಯಾವುದೇ ಒಂದು ಚಿಕ್ಕ ಪುಟ್ಟ ತಲೆನೋವು ಬಂದರೂ ಕೂಡ ಕರೋನಾನ ಅನ್ನುವ ಆತಂಕ ಶುರುವಾಗುತ್ತೆ. ಸೊ ನೆಗ್ಲೆಕ್ಟ್ ಮಾಡಬೇಕಾ ಇದನ್ನ, ಅಥವಾ ಬಹಳ ಸೀರಿಯಸ್ ಆಗಿ ಈ ವೈರಸ್ನ, ಈ ಹೊಸ ತಳಿಯನ್ನು ತಗೊಳ್ಬೇಕಾ? ಇದು ಸದ್ಯದ ಪ್ರಶ್ನೆ, ಚರ್ಚೆಯನ್ನು ಮಾಡಬೇಕಾಗಿರುವಂತಹ ವಿಚಾರ. ಒಂದು ಕಡೆ ಮಳೆಗಾಲ, ಮತ್ತೊಂದು ಕಡೆ ಕರೋನಾದ ಲಕ್ಷಣಗಳು ಹೆಚ್ಚಾಗ್ತದೆ. ಕರೋನಾ ಕೇಸ್ಗಳು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಜಾಸ್ತಿ ಆಗ್ತದೆ. ಆ್ಯಂಡ್ ಈ ಹೊಸ ತಳಿ ಇದೆಯಲ್ಲ, ಬಹಳ ಆತಂಕವನ್ನು ಸೃಷ್ಟಿ ಮಾಡ್ತದೆ. ಕಾರಣ ನೇರವಾಗಿ ಮೆದುಳಿಗೆ ಅಟ್ಯಾಕ್ ಮಾಡುತ್ತೆ ಅನ್ನುವಂತಹ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಇಲ್ಲಿ ತನಕ ನಾವು ಲಂಗ್ಸ್ಗೆ ಅಟ್ಯಾಕ್ ಮಾಡುತ್ತೆ, ಸೊ ಬ್ರೀತಿಂಗ್ ಇಶ್ಯೂ ಆರಂಭ ಆಗುತ್ತೆ ಕರೋನಾದಲ್ಲಿ ಅಂತ ಕೇಳ್ತಾ ಇದ್ವಿ. ಬಟ್ ಈಗ ಬರ್ತಾ ಇರುವ ಹೊಸ ತಳಿ ಇದೆಯಲ್ಲ, ಕರೋನಾದ ಹೊಸ ತಳಿ ಇದೆಯಲ್ಲ, ಮೆದುಳಿಗೆ ಅಟ್ಯಾಕ್ ಮಾಡುತ್ತಂತೆ. ಹಾಗಾದ್ರೆ ಹೇಗಿರಬೇಕು, ಹೇಗೆ ಜೋಪಾನ ಮಾಡ್ಕೊಳ್ಬೇಕು ನೋಡ್ತಾ ಹೋಗೋಣ. ಮೆದುಳಿಗೆ ಕೋವಿಡ್ ಲಗ್ಗೆ ಇಡುತ್ತೆ. ಅಂತಾರಾಷ್ಟ್ರೀಯ ಮಾಧ್ಯಮಗಳು ಈಗ ಇದ್ರ ಬಗ್ಗೆ ಸುದ್ದಿಯನ್ನು ಬಿತ್ತರಿಸ್ತಾ ಇದೆ. ನೋಡಿ, ಬಾಲಕಿಗೆ ಆರಂಭದಲ್ಲಿ ಜ್ವರ ಬಂತು, ತಲೆನೋವು ಬಂದಿತ್ತು, ಮೈನಲ್ಲಿ ತುರಿಕೆಗಳು, ಗುಳ್ಳೆ ಇದ್ವು, ವಾಂತಿ ಆಗ್ತಾ ಇತ್ತು. ಮೈನಲ್ಲಿ ತುರಿಕೆ ಎಲ್ಲ ನಾವು ಹಳೆ ಕರೋನಾದಲ್ಲಿ ನೋಡಿರ್ಲಿಲ್ಲ ಅಲ್ವಾ? ಬಳಿಕ ಏಕಾಏಕಿ ಬ್ರೈನ್ ಡೆಡ್ ಆಗಿ ಬಾಲಕಿ ಸಾವನ್ನಪ್ಪಿದ್ದಾಳೆ. ಬಹಳ ಆತಂಕಕಾರಿ ವಿಚಾರ. ಯಾಕೆ ಅಂದ್ರೆ ಇದು ನೇರವಾಗಿ ಮೆದುಳಿಗೆ ಅಟ್ಯಾಕ್ ಮಾಡ್ತಾ ಇದೆ. ಬಾಲಕಿ ಸಾವಿನ ಬಳಿಕ ಕೋವಿಡ್ ವೈರಾಣು ಆರ್ಭಟಿಸಿರುವುದು ಪತ್ತೆಯಾಗಿದೆ ಆಕೆಯ ಬಾಡಿಯಲ್ಲಿ. ಚೈನಾದ ಗುವಾಂಗ್ ಝೂ ಪ್ರಾಂತ್ಯದಲ್ಲಿ ನಡೆದಿರುವಂತಹ ಶಾಕಿಂಗ್ ವಿದ್ಯಮಾನ ಇದು. ಚೀನಾದಲ್ಲಾಗಿರೋದು. ಚೀನಾದಲ್ಲಿ ಸುಮಾರು 8 ವರ್ಷದ ಬಾಲಕಿಯ ಜೀವಕ್ಕೆ ಕೋವಿಡ್ ಎರವಾಗಿದೆ. ಅದು ಕೇವಲ ಆಕೆಗೆ ಜ್ವರನೋ ತಲೆನೋವೋ ಬರಲಿಲ್ಲ, ಬದಲಿಗೆ ಮೆದುಳಿಗೆ ಲಗ್ಗೆ ಇಟ್ಟಿತ್ತು ಈ ಕೋವಿಡ್ ವೈರಾಣು. ಲಕ್ಷಣಗಳು ಏನೇನಿತ್ತು ಅಂತ ಇನ್ನೊಂದ್ಸಲ ಹೇಳ್ತೀವಿ ಕೇಳಿ. ಬ್ರೈನ್ ಡೆಡ್ ಆಗಿ ಆಕೆ ಸಾವನ್ನಪ್ಪಿದ್ಲು. ಆ ನಂತರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಬಂದಿದ್ದು ಆಕೆಗೆ ಕೊರೋನಾ ಇತ್ತು ಅಂತ. ಬಟ್ ಸಿಂಪ್ಟಮ್ಸ್ ಹೇಗಿತ್ತು ಗೊತ್ತಾ? ಅಂತಾರಾಷ್ಟ್ರೀಯ ಮಾಧ್ಯಮಗಳ ಗಮನ ಸೆಳೀತಾ ಇದೆ ಈ ಒಂದು ಅಪರೂಪದ ಕೇಸ್ ಇದು. ಆ 8 ವರ್ಷದ ಹುಡುಗಿಗೆ ಆರಂಭದಲ್ಲಿ ಜ್ವರ ಬರುತ್ತೆ, ಅದಾದ್ಮೇಲೆ ತಲೆನೋವು ಬರುತ್ತೆ. ವೆರಿ ಕಾಮನ್ ಅಲ್ವಾ? ಜ್ವರ ಬಂದ್ಮೇಲೆ ತಲೆನೋವು ಬರಲೇಬೇಕಲ್ವಾ ಅಂದ್ಕೊಂಡು ಅವರು ನೆಗ್ಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಮೈನಲ್ಲಿ ತುರಿಕೆ ಆಗುತ್ತೆ, ಗುಳ್ಳೆ ಎದ್ವು, ವಾಂತಿ ಆಗ್ತಾ ಇತ್ತು. ಬಳಿಕ ಏಕಾಏಕಿ ಬ್ರೈನ್ ಡೆಡ್, ಆಕೆ ಶಿ ಇಸ್ ನೋ ಮೋರ್ ಅನ್ನುವಂತಹ ಸುದ್ದಿ. ಇದು ಈಗ ಬಹಳ ಆತಂಕವನ್ನ ಉಂಟು ಮಾಡ್ತಾ ಇದೆ. ಹಾಗಾದ್ರೆ ಹೊಸ ತಳಿ ಇಷ್ಟೊಂದು ಡೇಂಜರಾ? ನಾವು ನೀವೆಲ್ಲ ಹೇಗಿರಬೇಕು, ಹೇಗೆ ಜಾಗರೂಕರಾಗಿರಬೇಕು?
ಆರೋಗ್ಯ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ಗೈಡ್ಲೈನ್ಸ್ ಅನ್ನ ಯಾವಾಗ ಹೊರಡಿಸುತ್ತೆ, ಎಚ್ಚರಿಕೆ ಹೇಗಿರಬೇಕು ನಾವು ನೋಡ್ತಾ ಹೋಗೋಣ. ಹಾಗಾದ್ರೆ ಈಗ ಭಾರತದಲ್ಲಿ 2019 ಕೋವಿಡ್ ಆಯಿತು, ಪ್ರತಿ ಹಂತ ಫಸ್ಟ್ ವೇವ್ ಸೆಕೆಂಡ್ ವೇವ್ ಅಂತ ನೋಡಿದ್ವಲ್ಲ, ಕರೋನಾ ಪೂರ್ತಿ ಹೋಗಿತ್ತ ಅಂದ್ರೆ ಇಲ್ಲ, ನಂಬರ್ಸ್ಗಳು ಹಾಗೆ ಇತ್ತು. ಅದನ್ನು ನೋಡ್ತಾ ಹೋಗೋಣ. ಭಾರತದಲ್ಲಿ ಕೋವಿಡ್ ಸದ್ಯ ಕಂಟ್ರೋಲ್ನಲ್ಲಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಭಾರತದಲ್ಲಿ ಕೋವಿಡ್ ನಿಯಂತ್ರಣದಲ್ಲಿದೆ ಅಂತ ಸ್ವಲ್ಪ ಸಮಾಧಾನಕರವಾದಂತಹ ಸುದ್ದಿ ನಮ್ಮ ಕಿವಿಗೆ ಕೇಳಿ ಬರ್ತಾ ಇದೆ. ಸದ್ಯ 257 ಸಕ್ರಿಯ ಪ್ರಕರಣಗಳು ಭಾರತದಲ್ಲಿದೆ. ಅಂದರೆ ಕರೋನಾ ಪಾಸಿಟಿವ್ ಸಂಖ್ಯೆ 257 ಇಡೀ ದೇಶದಲ್ಲಿ. ಕೇರಳ, ಮಹಾರಾಷ್ಟ್ರ, ತಮಿಳುನಾಡು ರಾಜ್ಯಗಳಲ್ಲೇ ಹೆಚ್ಚಾಗಿದೆ. ಕೇರಳನೂ ನಮ್ಮ ಪಕ್ಕದಲ್ಲಿದೆ, ತಮಿಳುನಾಡು ನಮ್ಮ ಪಕ್ಕದಲ್ಲೇ ಇದೆ. ಮೇ 12ರ ನಂತರ ದೇಶದಲ್ಲಿ ಸುಮಾರು 164 ಹೊಸ ಕೇಸ್ಗಳು ಪತ್ತೆಯಾಗಿದೆ. ಕೇರಳದಲ್ಲಿ 69, ಮಹಾರಾಷ್ಟ್ರದಲ್ಲಿ 52 ಸಂಖ್ಯೆ, ತಮಿಳುನಾಡಿನಲ್ಲಿ 34 ಕರೋನಾ ಪಾಸಿಟಿವ್ ಕೇಸ್ಗಳು ದಾಖಲಾಗಿದೆ. ಆ್ಯಂಡ್ ನಮ್ಮ ರಾಜ್ಯ ಅಂತ ತಗೊಂಡಾಗ ಸುಮಾರು 13 ಪ್ರಕರಣಗಳು ಆಕ್ಟಿವ್ ಇರುವಂತಹ 13 ಕೇಸ್ಗಳಿದ್ದಾವೆ. ಮಹಾರಾಷ್ಟ್ರದಲ್ಲಿ ಜನವರಿಯಿಂದ ಇಲ್ಲಿವರೆಗೂ 2 ಕೋವಿಡ್ ರೋಗಿಗಳು ಸಾವನ್ನಪ್ಪಿದ್ದಾರೆ. ಅವರ ವಯಸ್ಸನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀವಿ. ಮಹಾರಾಷ್ಟ್ರದಲ್ಲಿ ಜನವರಿಯಿಂದ ಇಲ್ಲಿವರೆಗೂ 106 ಕೋವಿಡ್ ಪ್ರಕರಣಗಳು ದಾಖಲಾಗಿದೆ. ಭಾರತದಲ್ಲಿ ಕೋವಿಡ್ ನಿಯಂತ್ರಣದಲ್ಲಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಬಟ್ ಈಗ ಹೊಸದಾಗಿ ಕೇಸ್ಗಳು ಬಂದಿದೆಯಲ್ಲ, ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ವಹಿಸಲೇಬೇಕಾಗಿದೆ. ಕಾರಣ ಏನು ಹೇಳಿ? ಇದು ಯಾವ ತಳಿ, ಹೊಸ ತಳಿಯ ಅಥವಾ ಹಳೆ ತಳಿನ, ಇದ್ರ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಆ್ಯಂಡ್ ಒಂದು ಕ್ಲಾರಿಫಿಕೇಷನ್ಗೆ ಬರಬೇಕಾಗಿದೆ. ಹಾಗಾದರೆ ಒಂದು ವೇಳೆ ಹೊಸ ಕರೋನಾ ತಳಿ ಲಗ್ಗೆ ಇಟ್ಟರೆ ನೀವುಗಳು ಏನು ಮಾಡಬೇಕು? ಆರೋಗ್ಯ ಇಲಾಖೆ ಯಾವ ರೀತಿಯ ಗೈಡ್ಲೈನ್ಸನ್ನು ಹೊರಡಿಸುತ್ತೆ? ಆ್ಯಂಡ್ ಹೋದ್ಯ ಪಿಶಾಚಿ ಅಂದರೆ ಬಂದೇ ಗವಾಕ್ಷಿಲಿ ಅನ್ನೋ ರೀತಿಯಲ್ಲಿ ಕರೋನಾ ಬಿಟ್ಟು ಬಿಡದೆ ಕಾಡ್ತಾ ಇದೆ. ನೋಡಿ, ಕರೋನಾ ಬಂದಾಗ ಕೇವಲ ಸಾವು ನೋವು ಆರೋಗ್ಯದ ಸಮಸ್ಯೆ ಮಾತ್ರ ಆಗಲಿಲ್ಲ, ಆರ್ಥಿಕವಾಗಿಯೂ ಕೂಡ ಇಡೀ ವಿಶ್ವವೇ ಕುಗ್ಗಿ ಹೋಯಿತು. ಅಂತಹ ದಿನಗಳು ಮತ್ತೆ ಮರಿಕಳಿಸತ್ತಾ? ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಲೈನಿಗೆ ಜಾಯ್ನ್ ಆಗ್ತಾರೆ. ಮೊದಲನೇದಾಗಿ ರೇಡಿಯಾಲಜಿಸ್ಟ್ ಅನ್ಸರ್ ಅಹಮದ್ ನನ್ನ ಜೊತೆ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಕರೋನಾ ನಮ್ಮೆಲ್ಲರಿಗೂ ಬಹಳ ಚಿರಪರಿಚಯವಾಗಿದೆ. ಬಟ್ ಸ್ಟಿಲ್ ಚೀನಾದ ಅದೊಂದು ಕೇಸ್, ಸ್ಪೆಷಲ್ ಕೇಸನ್ನು ನೋಡಿದಾಗ ಎಲ್ರಿಗೂ ಕೂಡ ಭಯ ಆಗುತ್ತೆ. ಈ ಸುದ್ದಿ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್ ಏನು? ನೋಡಿ, ಕೊರೋನಾ ನಾವು 10 ವರ್ಷ ಮುಂಚೆ 5 ವರ್ಷ ಮುಂಚೆ ನಮಗೇನೂ ಗೊತ್ತಿರಲಿಲ್ಲ. ನಾವು ಸೀರಿಯಸ್ ಆಗೂ ಇರಲಿಲ್ಲ. ನಾವು 2019ನಲ್ಲಿ ಸೀರಿಯಸ್ ಇರಲಿಲ್ಲ, ನಮ್ಗೆ ಗೊತ್ತಿರಲಿಲ್ಲ ಈ ಮಟ್ಟಕ್ಕೆ ಹೋಗುತ್ತೆ ಅಂದ್ಬಿಟ್ಟು. ಅದಕ್ಕೆ ನಾವು ಈ ವಿಷಯ, ತಾವು ಹೇಳ್ತಾ ಇರೋ ವಿಷಯ ಗಂಭೀರವಾಗಿ ತಗೊಳ್ಳೇಬೇಕು, ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಳ್ಳೇಬೇಕು. ಅದು ಯಾವ ಥರ ಆಗುತ್ತೆ ಇನ್ನೂ ಯಾರಿಗೂ ಗೊತ್ತಿರಲ್ಲ. ಯಾವ ವೇರಿಯಂಟು, ಏನು ಜೀನೋಮ್ ಸೀಕ್ವೆನ್ಸ್ ಇರುತ್ತೆ, ಚೇಂಜಸ್ ಇದ್ದೇ ಇರುತ್ತೆ, ಮ್ಯೂಟೇಷನ್ನು, ಸಡ್ಡನ್ ಚೇಂಜಸ್ಸು. ನೀವು ಹೇಳ್ದಂಗೆ ಇಟ್ ಕ್ಯಾನ್ ಅಟ್ಯಾಕ್ ಎನಿಥಿಂಗ್, ಎನಿಬಾಡಿ, ಆ್ಯಂಡ್ ಇಟ್ ಈಸ್ ಅನ್ಎಕ್ಸ್ಪೆಕ್ಟೆಡ್. ಸೊ ಹೆಲ್ತ್ ಡಿಪಾರ್ಟ್ಮೆಂಟು ಇವತ್ತು ನನಗೆ ಮಾಹಿತಿ ಬಂತು, ಹೆಲ್ತ್ ಮಿನಿಸ್ಟರ್ ಅವರು, ನಮ್ಮ ಹೆಲ್ತ್ ಸೆಕ್ರೆಟರಿ ಅವರು ಇವತ್ತು ಇದಕ್ಕೆ ಎಮರ್ಜೆನ್ಸಿ ಮೀಟಿಂಗ್ ಕರೆದಿದ್ದಾರೆ. ಎಲ್ಲರಿಗೂ ಜಾಗೃತಿಯಾಗಿರೋದಕ್ಕೆ ಹೇಳಿದ್ದಾರೆ. ಹಾಗೂ ಎಲ್ಲ ವಿಷಯ 33 ಕೇಸಸ್ ಇದ್ದಾವೆ ಇವತ್ತಿಗೆ. ಜನವರಿನಲ್ಲಿ 3 ಇತ್ತು ಸ್ಟೇಟು, ಜನವರಿನಲ್ಲಿ 3 ಇತ್ತು, ಫೆಬ್ರವರಿ 1, ಮಾರ್ಚ್ 3, ಏಪ್ರಿಲ್ 3, ಈ ತಿಂಗಳು ಜಾಸ್ತಿ ಆಗ್ತಾ ಇದೆ 33. ಸೊ ಇಟ್ ಈಸ್ ಎ ಸಿಗ್ನಲ್ ದಟ್ ವಿ ಹ್ಯಾವ್ ಟು ಗೆಟ್ ಅಪ್ ಆನ್ ಅವರ್ ಟೋಸ್ ಆ್ಯಂಡ್ ವಿ ಹ್ಯಾವ್ ಟು ಬಿ ಆ್ಯಕ್ಟಿವ್, ಭಾರಿ ಆ್ಯಕ್ಟಿವ್ ಆಗಿರಬೇಕು, ಆ್ಯಂಡ್ ವಿ ಹ್ಯಾವ್ ಟು ಕಂಟ್ರೋಲ್ ಡೆತ್ಸ್. ಓಕೆ. ಸೊ ಒಂದಂತೂ ನಿಜ, ಕರೋನಾ ಹೋಗಿರಲಿಲ್ಲ, ಕರೋನಾ ಇತ್ತು, ನಂಬರ್ಸ್ಗಳು ಕಡಿಮೆ ಅಥವಾ ಕಂಟ್ರೋಲ್ನಲ್ಲಿತ್ತು ಅಂತ ಹೇಳ್ಬೋದು. ಬಟ್ ಚೀನಾದಲ್ಲಾಗಿರುವಂತಹ ಅದೊಂದು ಕೇಸ್ ಇದೀಗ ಇಡೀ ಇಂಟರ್ನ್ಯಾಷನಲ್ ಎಲ್ಲ ಮೀಡಿಯಾಗಳು ಅದನ್ನು ಪ್ರಸಾರ ಮಾಡ್ತಾ ಇರೋದ್ರಿಂದ ತುಂಬ ಆತಂಕ. ಏನಪ್ಪ ಅಂದರೆ, ಹಿಂದಿನ ಕರೋನಾ ನೇರವಾಗಿ ಅಟ್ಯಾಕ್ ಮಾಡ್ತಾ ಇದ್ದಿದ್ದು ಲಂಗ್ಸ್ಗೆ. ಸೊ ಆಂಗ್ಸೈಟಿ, ಬ್ರೀತಿಂಗ್ ಇಶ್ಯೂಸ್ಗಳನ್ನು ನೋಡಿದ್ವಿ. ಸೆಕೆಂಡ್ ವೇವಲ್ಲಿ ತುಂಬ ಜನರನ್ನ ಕಳ್ಕೊಬಿಟ್ವಿ ನಾವು. ಬಟ್ ಇದು ಅದಕ್ಕಿಂತ ಡೇಂಜರ್ ಅಂತ ಇದ್ದಾರೆ, ನೇರವಾಗಿ ಮೆದುಳಿಗೆ ಅಟ್ಯಾಕ್ ಮಾಡುತ್ತೆ, ಬ್ರೈನ್ ಡೆಡ್ ಆಗುತ್ತೆ, ಚೈನಾದಲ್ಲಿ ನೋಡಿರೋದು ಅಂತ ಆತಂಕ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಇದು ನಾನು ಹೇಳಬೇಕಂದ್ರೆ ಈಗ ಅಷ್ಟು ಭಯ ಪಡೋಂಗಿಲ್ಲ ಅನಿಸುತ್ತೆ ನನಗೆ. ಇನ್ನೂ ನಾವು ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ವಾಚ್, ಬಟ್ ವಿ ಹ್ಯಾವ್ ಟು ಬಿ ಆ್ಯಕ್ಟಿವ್ ಆ್ಯಂಡ್ ಅಲರ್ಟ್. ನಾವು ಅಲರ್ಟ್ ಆಗಲೇಬೇಕು. ನಾವು ಏನೇನು ಜಾಗೃತಿ ತಗೊಳ್ಬೇಕು, ವಹಿಸಿ ಮಾಡ್ಕೊಳ್ಬೇಕು, ಅದೆಲ್ಲ ಮಾಡ್ತಾ ಇರಬೇಕು. ಸೋಷಲ್ ಡಿಸ್ಟೆನ್ಸಿಂಗ್ ಇರಬೇಕು. ಯಾವ್ಯಾವ ರೀತಿಯಲ್ಲಿ ನಾವು ಕೋವಿಡ್ ಎಲ್ಲರಿಗೂ ಗೊತ್ತಿದೆ. 3 ವರ್ಷ ಮಗು ಆ ಕಾಲದಲ್ಲಿ ಇದ್ದಿದ್ದು ಅವ್ರಿಗೆ ಮಾತ್ರ ಗೊತ್ತಿರಲ್ಲ, ಈಗ ಹೊಸ ಬೇರೆ ಎಲ್ಲರಿಗೂ ಮೋರ್ ದೆನ್ 10 ಇಯರ್ಸ್ ಇರೋರಿಗೆ ಎಲ್ಲ ಮಾಹಿತಿ ಗೊತ್ತಿದೆ. ಸೋಷಲ್ ಡಿಸ್ಟೆನ್ಸಿಂಗು, ಮಾಸ್ಕ್ ಹಾಕಬೇಕು, ಕೆಮ್ಮುವಾಗ ಯಾವ ಥರ ಕೆಮ್ಮಬೇಕು, ಕೈ ಇಡಬಾರ್ದು, ಶೇಕ್ ಹ್ಯಾಂಡ್ ಕೊಡಬಾರ್ದು, ಅದೆಲ್ಲ ಗೊತ್ತಿದೆ. ತಾವು ಮಾಧ್ಯಮದವರಿಂದ ಎಲ್ಲ ತಿಳುವಳಿಕೆ ಇದೆ. ಆದರೆ ನನಗನ್ಸುತ್ತೆ ಎಷ್ಟು ಭಯ ಪಡೋದು ಆತಂಕ ನನಗೆ ಅನಿಸ್ತಾ ಇಲ್ಲ. ಬಟ್ ಹೇಳೋಕ್ಕಾಗಲ್ಲ, ಎನಿಥಿಂಗ್ ಕ್ಯಾನ್ ಹ್ಯಾಪನ್, ಬಟ್ ವಿ ಹ್ಯಾವ್ ಟು ಬಿ ಅಲರ್ಟ್.
ನನಗೆ ಒಂದು ಬಹಳ ಪ್ರಮುಖವಾದ ಕುತೂಹಲ ಸರ್, ಆಲ್ರೆಡಿ ಎಲ್ಲರೂ ಕೂಡ ವ್ಯಾಕ್ಸಿನನ್ನು ತೊಗೊಂಡಿದ್ದೀವಿ, ಎರಡೆರಡು ವ್ಯಾಕ್ಸಿನ್ ತೊಗೊಂಡಿದ್ದೀವಿ. ಅದರ ಟೈಮ್ ಬಗ್ಗೆ ನಮಗೆ ಹೇಳ್ಬೋದಾ? ಅದು ಎಲ್ಲಿ ಅದು ತನಕ ನೋಡಿ, ಯೂಶಲಿ ವ್ಯಾಕ್ಸಿನ್ಸು ಒಂದು ಟೈಮ್ ಲಿಮಿಟ್ ಇರುತ್ತೆ. 5 years ಇರುತ್ತೆ, 10 years ಇರುತ್ತೆ. ಈಗ ಸ್ಮಾಲ್ ಪಾಕ್ಸ್ ಕಂಪ್ಲೀಟ್ ಲೈಫ್ ಲಾಂಗ್ ಇಮ್ಯುನಿಟಿ ಇತ್ತು ಸ್ಮಾಲ್ ಪಾಕ್ಸ್. ಬೇರೆದೆಲ್ಲದಕ್ಕೂ ನಾವು 3 monthsಗೂ ಒಂದೊಂದು ಡೋಸ್ ತಗೊಳ್ತಾ ಇದ್ವಿ, 1 yearಗೂ ಒಂದೊಂದು ಡೋಸ್ ತಗೊಳ್ತಾ ಇದ್ವಿ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನು. ಆಮೇಲೆ ಸಮ್ ವ್ಯಾಕ್ಸಿನ್ಸ್ 5 years. ಈಗ ಟೆಟನಸ್ ಟಾಕ್ಸೈಡು ಅದನ್ನು 5 to 10 yearsವರೆಗೂ ಇರುತ್ತೆ. ಇದು ಕೊರೋನಾದು ನನಗನ್ಸುತ್ತೆ ಈ ಫ್ಯೂಚರ್ನಲ್ಲಿ ಇದು ರಿಸರ್ಚರ್ಸು ICMR WHO ಗೈಡ್ಲೈನ್ಸ್ ಪ್ರಕಾರ, ನಮ್ಮ ಸ್ಟೇಟ್ ಗೈಡ್ಲೈನ್ಸ್ ಅಸ್ ವೆಲ್ ಅಸ್ ಇಂಡಿಯಾ WHO ಗೈಡ್ಲೈನ್, NCDC ಗೈಡ್ಲೈನ್ಸ್ ಬರುತ್ತೆ. ಆವಾಗವರೆಗೂ ನಾವು ಕಾಯಬೇಕು. ಬಟ್ ಯಾರ್ಯಾರು ವ್ಯಾಕ್ಸಿನ್ ತೊಗೊಂಡಿದ್ದಾರೆ ಅವ್ರಿಗೆ ಅನಿಸುತ್ತೆ ನನಗೆ ಈ ಕಾಯಿಲೆ ಅಷ್ಟು ಸೀರಿಯಸ್ಸಾಗಿ ಬರಲ್ಲ ಅನಿಸುತ್ತೆ, ಬ್ರೈನ್ ಅಟ್ಯಾಕ್ ಬರಲ್ಲ. ಬಟ್ ಈಗ ತಾವುಗಳು ಚೈನಾದಲ್ಲಿ ಬ್ರೈನ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ಮೇಲೆ ಅದನ್ನು ಇನ್ನೂ ತನಿಖೆ ಮಾಡಬೇಕು, ಯಾವುದರಿಂದ ಆಗಿದೆ, ಬೇರೆ ಏನಾದರೂ ಕ್ರಾಸ್ ಇನ್ಫೆಕ್ಷನ್ ಆಗಿದೆ ನೋಡಬೇಕು. ಡೈರೆಕ್ಟಾಗಿ ಸಾರ್ಸ್ ಕೋವಿಡಿಂದ ಅಟ್ಯಾಕ್ ಆಗಿದೆ ಅಂದ್ಬಿಟ್ಟು ಅದು ಬರೋವರೆಗೂ ನಾವು ಕಾಯಬೇಕು. ಓಕೆ, ಈ ರೀತಿಯ ಕೇಸ್ಗಳು ನಾವು ಬೇರೆ ದೇಶದಲ್ಲಿ ಅಥವಾ ಬೇರೆ ಸ್ಟೇಟ್ಗಳಲ್ಲಿ ನೋಡಿದಾಗ ಸ್ಟೇಟಲ್ಲಿ ಆರೋಗ್ಯ ಇಲಾಖೆ ಅನ್ನುವಂಥದ್ದು ಹೇಗೆ ಮತ್ತು ಎಷ್ಟು ಬೇಗ ಆ್ಯಕ್ಟಿವ್ ಆಗುತ್ತೆ? ನಮ್ಮ ಸ್ಟೇಟ್ನಲ್ಲಿ ನಾವು ನೋಡಿ, ಈಗಲೇ ನಮಗೆ ನಮ್ಮ ಹೆಲ್ತ್ ಸೆಕ್ರೆಟ್ರಿ ಎಷ್ಟು ಕೇರ್ ತಗೊಳ್ತಾರಂದರೆ ಅವರು ನಿದ್ದೆನೇ ಮಾಡಲ್ಲ. 6 hours ನಿದ್ದೆ ಮಾಡ್ತಾರೆ. ಇಲ್ಲ ಮೀಟಿಂಗ್ಗೆ 6 ಗಂಟೆಗೂ ಕರೀತಾರೆ, 7 ಗಂಟೆಗೂ ಕರೀತಾರೆ, 10 ಗಂಟೆಗೆ ಮೀಡಿಯಾ ಏನಾದರೂ ನೆಗೆಟಿವ್ ನ್ಯೂಸ್ ಬಂದಿದ್ದ ತಕ್ಷಣ ನಮ್ಮನ್ನು ಕರೆಸ್ತಾರೆ. ಹರ್ಷ್ ಗುಪ್ತಾ ಸಾಹೇಬರು, ಐ ಹ್ಯಾವ್ ಟು ಅಪ್ರಿಷಿಯೇಟ್ ಹರ್ಷ್ ಗುಪ್ತಾ. ಹೀ ಈಸ್ ಎಕ್ಸಲೆಂಟ್. ಹಿ ವಿಲ್ ಟೇಕ್ ಕೇರ್ ಆಫ್ ದಿ ಸ್ಟೇಟ್ ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಸ್ಟೇಟು ಇದರಿಂದ ದೂರ ಇರುತ್ತೆ, ಎಲ್ಲ ಕಾಯಿಲೆಗಳಿಂದನೂ ದೂರ ಇರುತ್ತೆ. ಹಿ ಈಸ್ ವೆರಿ ಆ್ಯಕ್ಟಿವ್. ಆಮೇಲೆ ಅವರು ಎಲ್ಲಿ ಏನು ಡೇಂಜರ್ ಇರುತ್ತೆ ವಿಸಿಟ್ ಮಾಡ್ತಾರೆ. ಆಮೇಲೆ ಈಸ್ ಒನ್ ಆಫ್ ದಿ ವೆರಿ ಆ್ಯಕ್ಟಿವ್ ಹೆಲ್ತ್ ಸೆಕ್ರೆಟರಿ ಇನ್ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ. ಓಕೆ ಸರ್, ನನಗೆ ಒಂದು ಕುತೂಹಲ, ನಾವು ಕೊರೋನಾ ಫಸ್ಟ್ ವೇವ್ ನೋಡಿದ್ವಿ, ಸೆಕೆಂಡ್ ವೇವ್ ನೋಡಿದ್ವಿ, ಥರ್ಡ್ ವೇವ್ ಕೂಡ ನೋಡಿದ್ವಿ, ಒಂದೊಂದಕ್ಕೊಂದೊಂದು ಹೆಸರಿತ್ತು. ಬಟ್ ನನ್ನ ಪ್ರಶ್ನೆ ಮತ್ತು ನನ್ನ ಕುತೂಹಲ ಇರುವಂಥದ್ದು, ಅದು ಅನುವಂಶಿಕವಾಗಿ ಏನು ಬರ್ತಾ ಇದೆ, ಒಂದಾದ ನಂತರ ಒಂದು ತಳಿ ಬರ್ತಾ ಇದೆಯಲ್ಲ, ಪರಿಣಾಮಗಳು ಹೆಚ್ಚಾಗ್ತಾ ಹೋಗುತ್ತಾ ಅಥವಾ ಅದರ ಒಂದು ಪರಿಣಾಮ ಕಡಿಮೆ ಆಗ್ತಾ ಹೋಗುತ್ತಾ ಹೀಗಿದ್ದಾಗ ಅಂತ? ಇಟ್ ಈಸ್ ಎ ವೆರಿ ಗುಡ್ ಕ್ವಶನ್ ತಾವು ಕೇಳ್ತಿರೋದು. ಎಲ್ಲ ಕಾಯಿಲೆನೂ ಒಂದು ಸ್ಪೈಕ್ ಇರುತ್ತೆ. ಫಸ್ಟ್ ಸ್ಪೈಕ್ ಇರುತ್ತೆ, ಆಮೇಲೆ ಸೆಕೆಂಡ್ ಸ್ಪೈಕು ಕೊರೋನಲ್ಲಿ ಹೈ ಇತ್ತು, ಎಷ್ಟೋ ಡೆತ್ ಆಯಿತು ಸೆಕೆಂಡು. ಆಮೇಲೆ ಥರ್ಡ್ ಸ್ವಲ್ಪ ಅದು ಏನಂದ್ರೆ ಅದು ಸ್ಪೈಕ್ ಗ್ರಾಫ್ ಸ್ವಲ್ಪ ಎಳಿಯಲೇಬೇಕು, ಅದು ಸ್ವಲ್ಪ ಮೇಲ್ಗಡೆನೂ ಹೋಗಬೇಕು, ಮೇಲೆ ಕೆಳಗಡೆ ಬರಲೇಬೇಕು. ಆ ಥರ ಏನಾದರೂ ಅನಿಸುತ್ತೆ ನನಗೆ. ಯಾಕಂದರೆ ದಿಸ್ ವಿಲ್ ನಾಟ್ ಡೈ ಸೋ ಫಾಸ್ಟ್, ದಿಸ್ ಕೋವಿಡ್. ಇಟ್ ವಿಲ್ ಟೇಕ್ ಸಮ್ ಮೋರ್ ಇನ್ಫೆಕ್ಷನು, ಇದು ಬಂದೇ ಬರುತ್ತೆ ಅಂದ್ಬಿಟ್ಟು ನಮಗೂ ಅನಿಸ್ತಾ ಇದೆ. ಇದು ಇನ್ನೊಂದು 2-3 ಸ್ಪೈಕ್ ಬರಬಹುದು. ಅದಕ್ಕೆ ಜಾಗೃತಿ ವಹಿಸಲೇಬೇಕು ನಾವು.